ಭೀಮ ಜಾಗೃತಿ ನ್ಯೂಸ್. ಬಲ್ಲೇನಹಳ್ಳಿ ಡೈರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರುಪತ್ಯ. ಕೆಆರ್ ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ. ಒಟ್ಟು 9 ಸ್ಥಾನಗಳ ಪೈಕಿ 8 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಚುನಾವಣಾ ಫಲಿತಾಂಶದ ಮುಖ್ಯಾಂಶಗಳು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 8 ಸ್ಥಾನಗಳಲ್ಲಿ ಜಯ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಕೇವಲ 1 ಸ್ಥಾನಕ್ಕೆ ತೃಪ್ತಿ. ವಿಜಯಶಾಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ವಿವರ. ಚುನಾವಣೆಯಲ್ಲಿ ಜಯಗಳಿಸಿದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪಟ್ಟಿ ಇಂತಿದೆ. 1 ಬಿಆರ್ ಮಹೇಶ್, 2 ಬಿಸಿ ಅಶೋಕ್, 3 ನಿಂಗೇಗೌಡ, 4 ಉಮಾಶಂಕರ್, 5 ಬಿಎಲ್ ಶಿಲ್ಪಾ ಪುಟ್ಟರಾಜು, 6 ಸಾವಿತ್ರಮ್ಮ ಕೃಷ್ಣೇಗೌಡ, 7 ಬಿಎಸ್ ಪುಟ್ಟರಾಜು, 8 ನರಸಿಂಹ ಶೆಟ್ಟಿ. ಜೆಡಿಎಸ್ ಪರವಾಗಿ ಬಿಎಸ್ ಪ್ರಸನ್ನಕುಮಾರ್ ಮಾತ್ರ ಗೆಲುವು ಸಾಧಿಸಿದ್ದಾರೆ. ನಾಯಕರ ನೇತೃತ್ವ ಮತ್ತು ವಿಜಯೋತ್ಸವ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಲ್ಲೇನಹಳ್ಳಿ ರಮೇಶ್, ಪ್ರಥಮ ದರ್ಜೆ ಗುತ್ತಿಗೆದಾರ ಬಿಎಸ್ ರಾಮು ಮತ್ತು ಪಿಎಲ್ಡಿ. ಬ್ಯಾಂಕ್ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಈ ಗೆಲುವು ದಾಖಲಿಸಿದೆ. ಫಲಿತಾಂಶ ಹೊರಬೀಳುತ್ತಿದ್ದಂತೆಯೇ ಕಾರ್ಯಕರ್ತರು ಪಟಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಮ್ಮ ಒಬ್ಬ ಅಭ್ಯರ್ಥಿ ಅಲ್ಪ ಅಂತರದಿಂದ ಸೋತಿದ್ದು, ಅವರಿಗೆ ಸರ್ಕಾರಿ ನಾಮಿನಿ ಸದಸ್ಯ ಸ್ಥಾನ ಕೊಡಿಸುವ ಮೂಲಕ ನ್ಯಾಯ ಒದಗಿಸಲಾಗುವುದು. ಬಲ್ಲೇನಹಳ್ಳಿ ರಮೇಶ್, ಕಾಂಗ್ರೆಸ್ ಮುಖಂಡ. ಅಭಿವೃದ್ಧಿಯ ಭರವಸೆ. ಗೆಲುವಿನ ಬಳಿಕ ಮಾತನಾಡಿದ ಪುಟ್ಟಸ್ವಾಮಿಗೌಡ, ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ, ಎಂಬಿ ಹರೀಶ್, ಸಮಾಜ ಸೇವಕ ಮಲ್ಲಿಕಾರ್ಜುನ್ ಹಾಗೂ ಬೂಕನಕೆರೆ ವಿಜಯ ರಾಮೇಗೌಡ ಸೇರಿದಂತೆ ಹಲವರ ಸಹಕಾರದಿಂದ ಈ ಗೆಲುವು ಸಾಧ್ಯವಾಗಿದೆ. ನೂತನ ನಿರ್ದೇಶಕರು ಗ್ರಾಮಸ್ಥರ ಸಲಹೆ ಪಡೆದು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುವ ಜೊತೆಗೆ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರು, ಯುವಕರು ಹಾಗೂ ಸಹಕಾರ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ಕೆಆರ್ ಪೇಟೆ. ಸರ್ವ ನಿರ್ದೇಶಕರುಗಳನ್ನ ನಾನು ಕೇಳ್ಕೊತಾ ಇರೋದೇನೆಂದ್ರೆ, ಈ ಡೈರಿಯನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ, ಇದುವರೆಗೆ ಅಲ್ಲೇ 40ರಿಂದ 50 ವರ್ಷ ಆಗದೆ ಈ ಡೈರಿ ಒಳ್ಳೆ ಬಲ್ಲೇನಹಳ್ಳಿ ಗ್ರಾಮದ ಡೈರಿ ಅಂತ ಅಂದ್ರೆ ಇಡೀ ತಾಲೂಕಿನೊಳಗಡೆ ಒಂದು ಹೆಸರಿದೆ. ಇದೇ ರೀತಿ ನೀವು ಮುಂದಕ್ಕೆ 9 ಜನ ನಿರ್ದೇಶಕರುಗಳು ಕೂಡ ಈ ಡೈರಿಯನ್ನ ಮುಂದೆ ಒಳ್ಳೆ ಉತ್ತಂಗಕ್ಕೆ ಏರ್ಸ್ಕೊಂಡು ಹೋಯ್ತೀರಿ ಅಂತೇಳಿ ನಿಮ್ಮಲ್ಲಿ ನಂಬಿಕೆ ಇಡ್ತಾ, ಎಲ್ಲ ಮುಖಂಡರುಗಳು ನಿಮ್ಗಳಿಗೆಲ್ಲ ನಿಮ್ಮನ್ನ ಆಶಿಸ್ತಾ, ನಿಮ್ಗೆ ಎಲ್ಲರೂ ಇದೇ ವಿಚಾರದಲ್ಲಿ ಮುಂದಕ್ಕೆ ತಗೊಂಡೋಯ್ತಾರೆ ಅಂತೇಳಿ ಬಲ್ಲೇನಹಳ್ಳಿ ಗ್ರಾಮದ ಮುಖಂಡರ ಪರವಾಗಿ ಹಾಗೂ ಎಲ್ಲ ಯುವಕ ಮಿತ್ರರ ಪರವಾಗಿ ನಿಮ್ಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ಈಗ ಇದೇ ರೀತಿ ನಮ್ಮ ತಾಲೂಕಿನ ಮಾಧ್ಯಮ ಮಿತ್ರಗಳು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆ. ಬಲ್ಲೇನಹಳ್ಳಿ ಗ್ರಾಮದ ಮುಖಂಡರು ಆಗ್ಲಿ, ಯುವಕರಾಗಲಿ, ಗಂಡಸರು ಹೆಂಗಸರಾಗಲಿ ಎಲ್ಲ ಮತ ಕೊಟ್ಟು ಗೆಲ್ಸಿದ್ದಾರೆ. ಈ ಡೈರಿನ ನೀವೇನು ಡೈರಿ ನಿರ್ದೇಶಕರುಗಳಿಗಿದ್ದೀರಿ, ಉನ್ನತ ಮಟ್ಟದ ತಾಲೂಕಲ್ಲಿ ಹೆಸರು ಬರುವಂಗೆ ಮಾಡಿ ನಮ್ಮ ಮಾನ್ಯ ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ 2 ಡೈರೆಕ್ಟರ್ಗಳು, ನಿರ್ದೇಶಕರುಗಳು ಸಹಾಯ ಮಾಡ್ತಾರೆ. ದಯಮಾಡಿ ನೀವು ಡೈರಿನ ಉತ್ತುಂಗ ಸ್ಥಾನಕ್ಕೆ ಏರಿಸಿ ಒಳ್ಳೆ ಹೆಸರನ್ನ ನಮ್ಮ ಗ್ರಾಮದಲ್ಲಿ ಡೈರಿನ ಒಳ್ಳೆ ಹೆಸರು ತಕೊಂಡು ಹೋಗಿ ಅಂತ ಆಶಿಸಿ ನನ್ನ 2 ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ, ಆಮೇಲೆ ನಮ್ಮ ಈ ಚುನಾವಣೆಗೆ ಹಿನ್ನೆಲೆಯಾಗಿ ಆರ್ಥಿಕ ಸಹಾಯ ಮಾಡಿದ ನಮ್ಮ ವಿಜಯ ರಾಮೇಗೌಡರಿಗೆ ಹಾಗೂ ಆರ್ಟಿಒ ನಮ್ಮ ಮಲ್ಲಿಕಾರ್ಜುನ್ ಅವರಿಗೆ, ಆಮೇಲೆ ಎಂಬಿ ಹರೀಶ್ ಅಣ್ಣವ್ರಿಗೆ, ಸಿಡಿ ಗಂಗಾಧರ್ ಅವ್ರಿಗೆ, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಆಮೇಲೆ ನಾಗೇಂದ್ರ ಕುಮಾರ್ ಅವ್ರಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರುಗಳಿಗೂ ನನ್ನ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ಸಂಘದ ಚುನಾವಣೆ 5 ವರ್ಷ ಅವಧಿಗಳಿಗೆ ನಡೆದಿತ್ತು. ಇದರಲ್ಲಿ ನಮ್ಮದು 11 ಜನ ಕ್ಯಾಂಡಿಡೇಟ್ ಆಗಬೇಕಾಗಿತ್ತು. ಇದರಲ್ಲಿ 2 ಕ್ಯಾಂಡಿಡೇಟ್ ನಮ್ಮಲ್ಲಿ ಆ ಕ್ಯಾಟಗಿರಿ ಇಲ್ಲದೆ ಇರೋದ್ರಿಂದ 9 ಕ್ಯಾಂಡಿಡೇಟ್ಗೆ ನಮ್ಗೆ ಅವಕಾಶ ಇತ್ತು. ಇದರಲ್ಲಿ 1 ಅವಿರೋಧವಾಗಿ ಆಯ್ಕೆ ಆಗಿತ್ತು 2A. ಇನ್ನು 8 ಜನಕ್ಕೆ ಎಲೆಕ್ಷನ್ ನಡೆದಿತ್ತು. ಅದರಲ್ಲಿ 8 ಜನ ಅಂಕಗಳಲ್ಲಿ ಒಬ್ರು ಆಗಿ ಸೋತಿರ್ಬೋದು. ನಮ್ಮಲ್ಲಿ ನಾವು ಭಾವಿಸೋದೇನಂದ್ರೆ 8 ಗೆದ್ದಿದೀವಿ ಅನ್ನೋ ಒಂದು ಇದರಿಂದ 9ರಿಂದ ಅವ್ರನ್ನೂ ಜೊತೆ ನಮ್ಮನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೋತೀವಿ. ಇಲ್ಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಎಲ್ಲಾ ರೀತಿ ಸ್ಪಂದಿಸಿದ್ದಾರೆ, ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ, ನಿಮ್ಗೂ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.